ಸಿಲಿಂಡರ್ ಬಂದ್ ಹೋಟೆಲ್ ಕ್ಲೋಸ್ ಆಗೋ ಆತಂಕ ಎದುರಾಗಿದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಹೋಟೆಲ್ ಬಂದ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಬೆಂಗಳೂರು ಸಿಟಿ ಅಂತ ಅಲ್ಲ, ಒಂದು ಹಳ್ಳಿ ತಾಲೂಕುಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ನ ಅಭಾವ ಹೆಚ್ಚಾಗ್ತಾ ಇದೆ. ಪಟ್ಟಣದ ಅಯೋಧ್ಯೆ ಬೆಲ್ಲ ಹೋಟೆಲ್ ಮಾಲೀಕ ಮಧು ಕಳವಳ ವ್ಯಕ್ತಪಡಿಸಿದ್ದಾರೆ. ಬೇಡಿಕೆ ಜೊತೆಗೆ ಬೆಲೆ ಏರಿಕೆ ಆಗಿರೋದಕ್ಕೆ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಸುತ್ತಮುತ್ತ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಇದೇ ಸಮಸ್ಯೆ ಆಗಿದೆ. ಸಿಗ್ತಾ ಇಲ್ಲ ನಮಗೆ. ಡೈಲಿ ಒನ್ ವೀಕಿಂದ ಒಂದು 350-400 ರೂಪಾಯಿ ಜಾಸ್ತಿ ಆಗಿದೆ. ಇವಾಗ ಮತ್ತೆ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ ನಮಗೆ. ಡೈಲಿ 8-10 ಸಿಲಿಂಡರ್ ಬೇಕಾದಲ್ಲಿ ನಮ್ಗೆ ಕೊಡ್ತಾ ಇರೋದು 1-2 ಕೊಡ್ತಾ ಇದ್ದಾರೆ. ನಮ್ಗೆ ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಸ್ಟಮರ್ಗೆ ಏನ್ ಬೇಕೋ ಅದನ್ನು ಕೊಡ್ಲಿಕ್ಕಂತೂ ಸಾಧ್ಯನೇ ಆಗ್ತಾ ಇಲ್ಲ. ಯಾಕಂತಂದ್ರೆ ನಮ್ಗೆ ಗ್ಯಾಸ್ ಬಂದ್ರೆ ಮಾತ್ರ ನಾವು ಇಲ್ಲಿ ಐಟಮೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತರ ಸಂದರ್ಭ ಇದೆ ಇವಾಗ. ಸರ್, ಅದೇ ನೋಡ್ತಾ ಇದೀವಿ. ನಮ್ಗೆ ಇವಾಗ ಗ್ಯಾಸ್ ಕೊಟ್ರೆ ಮಾತ್ರ ನಾವು ಐಟಮ್ ಮಾಡ್ಲಿಕ್ಕೆ ಸಾಧ್ಯ. ಗ್ಯಾಸೇ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೋಟೆಲ್ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಮೆನು ಕಡಿಮೆ ಮಾಡೋದು ಸೆಕೆಂಡ್ರಿ, ಫಸ್ಟ್ ನಮ್ಗೆ ಗ್ಯಾಸ್ ಕೊಟ್ರೆ ಐಟಮ್ ಮಾಡೋದೇ ದೊಡ್ಡ ಇದಾಗಿದೆ ಸರ್. ಯಾಕೆ ಇಷ್ಟೊಂದು ಹೊರೆ ಆಗ್ತಾ ಇದೆ? ಅದು ಗೌರ್ಮೆಂಟ್ ಅನ್ನೇ ಕೇಳಬೇಕು. ಅದು ನಮ್ಮನ್ನ ಕೇಳಿದ್ರೆ ಗೊತ್ತಾಗ್ತಾ ಇಲ್ಲ. ಯುದ್ಧದಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಕಡೆಯಿಂದ ಸಪ್ಲೈ ಬರ್ತಾ ಇಲ್ಲ. ಅದು ಏನು ಎಫೆಕ್ಟ್ ನಮ್ಗೆ ಬೀಳ್ತಾ ಇದೆ, ಹೋಟೆಲ್ ಕಾರ್ಮಿಕರ ಮೇಲೆ ಮತ್ತೆ ಹೋಟೆಲ್ ಸಂಘದ ಮೇಲೆ ಬೀಳ್ತಾ ಇದೆ ಸರ್. ಈಗ ಗ್ಯಾಸ್ ಬೆಲೆ ಏರಿಕೆ ಆಗಿರೋದ್ರಿಂದ ಮೆನು ಊಟದ ಮೇಲೆ ಏನಾರ ರೇಟ್ ನೀವೇನ ಗ್ರಾಹಕರ ಮೇಲೆ ಹಾಕೋದಕ್ಕೆ? ಅದು ಇನ್ನೂ ಡಿಸ್ಕಷನ್ ಅಲ್ಲಿ ಇದೆ ಸರ್. ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ 1 ಡಬಲ್ ಕೊಟ್ಟು ಗ್ಯಾಸ್ ತರಬೇಕಾಗತ್ತೆ ಅಂತ ಹೇಳಿದವಾಗ ನಾವು ಜಾಸ್ತಿ ಮಾಡ್ಲೇಬೇಕಾಗತ್ತೆ ಸರ್. ಇವಾಗ 1 ವೀಕಿಂದ